ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜ್, KRS ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ. ಈಗ ಮುಖ್ಯವಾಗಿ ಲೈವ್ ಬಂದಿರತಕ್ಕಂಥ ಕಾರಣ ಏನು ಅಂದರೆ, ರಾಜ್ಯಾದ್ಯಂತ ಸುದ್ದಿಯಾಗಿದೆ. KRS ಪಕ್ಷದವರು ಯಾವುದೇ ಕಚೇರಿಗಳಿಗಾಗಲಿ, ಗೌರ್ಮೆಂಟ್ ಕಚೇರಿಗಳಿಗಾಗಲಿ, ಪೊಲೀಸ್ ಸ್ಟೇಷನ್ಗಳಿಗಾಗಲಿ ಹೋಗಿ ವಿಡಿಯೋ ಮಾಡಿದ್ರೆ ಅವರಿಗೆ ತೊಂದರೆ ಕೊಟ್ಟಂತೆ ಆಗುತ್ತೆ. ಏನು ಸರ್ಕಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತಂತೆ ನಾವು ಹೋಗಿ ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ರೆ. ಆ ವಿಚಾರವಾಗಿ DG ಮತ್ತು IGPಗೆ ಲೆಟರ್ ಬಂದಿರೋ ಕಾರಣ ನಮ್ಮ ಪಕ್ಷದ ಮೇಲೆ ಎಲ್ಲೇ ಇನ್ಯಾರಾದರೂ ಗೌರ್ಮೆಂಟ್ ಆಫೀಸ್ಗಳಿಗೆ ಬಂದರೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ FIR ಮಾಡಿ ಅಂತ ಸ್ವತಃ DGP ಅವರೇ ಆರ್ಡರ್ ಮಾಡಿದಾರಂತೆ. ಆ DGP ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳಿದೆ ನಂದು. ಹಾಗೆ DGP ಅವರಾಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಅವ್ರಿಗೆಲ್ರಿಗೂ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾವು ಕೇಳ್ತೀವಿ ಸಾರ್ವಜನಿಕವಾಗಿ. ಅದು ಜನಗಳಿಗೂ ಗೊತ್ತಾಗಲಿ, ಹಾಗೆ DGP ಅವ್ರಿಗೂ ಗೊತ್ತಾಗಲಿ, ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರಿಗೂ ಗೊತ್ತಾಗಲಿ ನೀವು ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದೀರಾ ಅನ್ನೋದನ್ನ ಇಡೀ ಕರ್ನಾಟಕ ನೋಡಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಲೈವ್ ಮಾಡ್ತಾ ಇದ್ದೀನಿ. ಕೃಷ್ಣ ಬೈರೇಗೌಡರು ನಮ್ಮ ತರಹನೇ ಸರ್ಕಾರಿ ಕಚೇರಿಗಳು ತಾಲೂಕು ಆಫೀಸಿಗೆ ಹೋಗಿ ಯಾಕಪ್ಪ ಇಷ್ಟು ಲೇಟಾಗಿ ಬಂದಿದ್ಯಾ, ಇನ್ನೂ ಬಂದಿಲ್ವಲ್ಲ ಅಂತ ನೋಡಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಆಮೇಲೆ ಸರಿಯಾದ ರೀತಿ ಕೆಲಸ ಮಾಡಲ್ಲ, ಸರಿಯಾದ ಉತ್ತರ ಕೊಡಲಿಲ್ಲ ಅಂತ ಕೃಷ್ಣ ಬೈರೇಗೌಡ್ರೆ ತಾಲೂಕು ಆಫೀಸ್ಗಳಲ್ಲಿ ಬೈದಿರ್ತಕ್ಕಂಥ ವಿಡಿಯೋ ಇದೆ. ಅಂದರೆ ನಾವು ವಿಡಿಯೋ ಮಾಡಬೇಕು ಅಂದರೆ ಒಬ್ಬ ಏನಂತಾರೆ ಮಿನಿಸ್ಟ್ರೇ ಆಗಬೇಕಾ, ಇಲ್ಲ ಸಾಮಾನ್ಯ ವ್ಯಕ್ತಿ ಆ ರೀತಿ ವಿಡಿಯೋ ಮಾಡಂಗಿಲ್ವಾ? ಅದೇನಾದ್ರು ಸುತ್ತೋಲೆ ಇದ್ರೆ ದಯವಿಟ್ಟು ಸರ್ಕಾರದವ್ರು ನಮಗೆ ತೋರಿಸಿ. ಕೃಷ್ಣ ಬೈರೇಗೌಡರು ಮಾತ್ರ ವಿಡಿಯೋ ಮಾಡ್ಬೋದು, MLA MP ಗಳು ಮಾತ್ರ ವಿಡಿಯೋ ಮಾಡ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗಾಗಲಿ KRS ಪಕ್ಷಕ್ಕಾಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಯಾವ್ದಾದ್ರು ಸುತ್ತೋಲೆ ಇದ್ರೆ ತೋರಿಸಿ. ಹಾಗೆ ಹಕ್ಕಿ, ಬಡವರಿಗೆ ಸಿಗ್ಬೇಕಾದಂಥ ಹಕ್ಕಿಗಳು ಕಾಳು ಸಂತೆಯಲ್ಲಿ ಮಾರ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ಈ ಸರ್ಕಾರಕ್ಕೆ ನಾನು ಕೇಳೋದು, ಕಾಳು ಸಂತೆಯಲ್ಲಿ ಹಾಡು ಹಗ್ಲು ಮಾರ್ತಾ ಇದ್ದಾರೆ ನಿಮ್ಮ ಬಡವರಿಗೆ ಸಿಗ್ಬೇಕಾದಂಥ ಹಕ್ಕಿಗಳನ್ನ. ಅದನ್ನ ನಮ್ಮ KRS ಪಕ್ಷದವ್ರು ಬೆಂಗಳೂರಲ್ಲಿ ಹಿಡಿದ್ರು ಇವಾಗ ವಿಡಿಯೋ ಮಾಡಿ. ಅವಾಗ ಎಲ್ರಿ ಹೋಗಿತ್ತು ನಿಮ್ಮ ಸರ್ಕಾರ? ನಿಮ್ಮ ಅಧಿಕಾರಿಗಳೆಲ್ಲ ಎಲ್ಲೋಗಿದ್ರು? ನಿದ್ದೆ ಮಾಡ್ತಾ ಇದ್ರಾ? ಬಡವರಿಗೆ ಸಿಗ್ಬೇಕಾದಂಥ ಹಕ್ಕಿ ಕಾಳು ಸಂತೆ ಬೆಂಗಳೂರಲ್ಲಿ ಮಾರ್ತಾ ಇದ್ರು ಅಂದ್ರೆ ನೀವೆಲ್ಲ ಎಷ್ಟು ಅಸಹಾಯಕರಾಗಿದ್ದೀರಾ, ನಿಮ್ಮ ಸರ್ಕಾರ, ನಿಮ್ಮ ಅಧಿಕಾರಿಗಳು ಅನ್ನೋದು ಗೊತ್ತಾಗಿನೇ ನಾವು ಈ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿದ್ರೆ ನಾವ್ಯಾಕೆ ನಿಮ್ಮ ಕಚೇರಿಗಳಲ್ಲಿ ಬಂದು ಹೋರಾಟ ಮಾಡಬೇಕಾಗಿತ್ತು? ಒಂದೊಂದು ಡಾಕ್ಯುಮೆಂಟ್ ತಗೊಳ್ಳೋದಕ್ಕೆ ವರ್ಷಾನ್ಗಟ್ಲೆ, ತಿಂಗಳಾನ್ಗಟ್ಲೆ ತಾಲೂಕು ಆಫೀಸ್ಗಳಲ್ಲಿ ಅಲಿತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಥರ ಗಮನ ಹರಿಸಿದ್ದೀರಾ ನೀವುಗಳು? ಇವತ್ತೇನು KRS ಪಕ್ಷ ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ಇದು ಮಾಡ್ತಿರಲ್ಲ. ಹಾಗೆ ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. ಹಾಗೆ ಒಂದೊಂದು ನಿಮ್ಮದೇ ಅಕ್ಕಿ, ಸರ್ಕಾರದ ಅಕ್ಕಿ ರಾಜಾರೋಷವಾಗಿ ಹೊರಗಡೆ ಮಾರ್ತಾ ಇದ್ದಾರೆ ಕುಂಟಾಲ್ಗಟ್ಲೆ. ನಿಮ್ಮ ಕೈಲಿ ಏನು ಕಿತ್ಕೊಳಕ್ ಆಗ್ತಿದೆ? ರಾಜ್ಯ ಸರ್ಕಾರದ ಕೈಲಾಗ್ಲಿ, ಅಧಿಕಾರಿಗಳ ಕೈಲಾಗ್ಲಿ ಎಲ್ಲ ಶಾಮೀಲಿದ್ದೇ ಮಾಡ್ತಾ ಇದ್ದೀರಾ. ಹಾಗೆ ಈಗ ಏನು MLA MP ಗಳು ಅಕ್ರಮವಾಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ಆಸ್ತಿಗಳನ್ನ ಮಾಡಿಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ರಿ ಮೊದಲು. ಅದ್ರ ಬಗ್ಗೆ ತನಿಖೆ ಮಾಡಿ ಯಾವೊಂದು ಯಾರ್ಯಾರ್ದು MLAದು MP ದು ಎಷ್ಟೆಷ್ಟು ಆಸ್ತಿ ಇದ್ದಿದೆ, ಹೆಂಗ್ ಬಂತು ಅವರಿಗೆ, ಯಾವ್ದ್ರಲ್ಲಿ ಉಳುಮೆ ಮಾಡಿದ್ರು, ಯಾವ ಕೃಷಿ ಕೆಲಸ ಮಾಡಿದ್ರು, ಇಲ್ಲ ಯಾವ್ದಾರ ಕಂಪ್ನಿ ಕೆಲಸ ಮಾಡಿದ್ರು, ಇಲ್ಲ ಎಲ್ಲಿ ಕೆಲಸ ಮಾಡಿದ್ರು, ಇಲ್ಲ ಅವ್ರ ಮಗ ದುಡಿದ್ನೋ ಮೊಮ್ಮಗ ದುಡಿದ್ನೋ ಅನ್ನೋದನ್ನ ತೋರಿಸಿ. ಆಮೇಲೆ ನಮ್ಮ KRS ಪಾರ್ಟಿಯವರು ವಿಡಿಯೋ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಮೇಲೆ ನೋಡೋಣ. ಅಧಿಕಾರಿಗಳಿಗೆ ಸನ್ಮಾನ. ನಮ್ಮ ಪಕ್ಷ ವಿಭಿನ್ನವಾಗಿ ಏನು ಬಡವರಿಗೆ ನ್ಯಾಯ ಕೊಡಿಸ್ಬೇಕಾದ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ಪೊಲೀಸ್ನವರಾಗಿರ್ಬೋದು, ತಹಶೀಲ್ದಾರರಾಗಿರ್ಬೋದು, DC ಆಗಿರ್ಬೋದು, AC ಆಗಿರ್ಬೋದು, ಬಡವರಿಗೆ ನ್ಯಾಯ ಕೊಡಿಸಿ ಅಂತ ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿರೋದು. ಅಂಥವರು ಕುತ್ಕೊಂಡು ಯಾರೋ ಪ್ರಭಾವಿಗಳಲ್ಲಿ, ಅಲ್ಲೇ ತುಮಕೂರಲ್ಲಿ ನಿಮ್ಗೆ ನಾಚಿಕೆ ಆಗ್ಬೇಕಂಡ್ರಿ ಸರ್ಕಾರಕ್ಕೆ. ತುಮಕೂರಲ್ಲಿ DC ಅವರೇ 200 ಎಕರೆ ಜಮೀನು ಯಾವನ ರಾಜಕಾರಣಿಗೆ ಬರ್ತಿದ್ರು. ಅವತ್ತೆಲ್ರಿ ಹೋಗಿತ್ತು ನಿಮ್ಮ ಪೌರುಷ? ನೀವೇನು ನಮ್ಗೆ ಸುತ್ತಲೇ ಹೊಡ್ಸಿರಲ್ಲ KRS ಪಕ್ಷದವ್ರನ್ನ ಒಳಗಾಕಿ ಅವ್ರ್ಯಾರು ಪ್ರಶ್ನೆ ಮಾಡಕ್ ಬಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅಂತ. 200 ಎಕರೆ, ಒಂದಲ್ಲ ಎರಡಲ್ಲ ಎಕರೆ, ಒಂದು ಎಕರೆ ಯಾವನಾರು ಕೃಷಿಕ ಪಾಪ ಯಾವ್ದಾದ್ರು ಕಾಡ್ ಜಮೀನನ್ನ ಹಾಕೊಂಡು ಅವ್ನ ಜಮೀನ್ ಮಾಡ್ತಾ ಇದ್ರೆ ಅವನ ಮೇಲೆ ಕೇಸು FIR ದೌರ್ಜನ್ಯ ಮಾಡ್ತೀರ ನೀವು. 200 ಎಕರೆ ಒಬ್ರು DC ಪರಬಾರೆ ಮಾಡಿರ್ತಾರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ಮ ಸರ್ಕಾರ? ಅವಾಗ ಯಾರು ಕೇಳಲಿಕ್ಕಾಗ್ಲಿಲ್ವಾ? ಅವಾಗ CM ಇರ್ಲಿಲ್ವಾ? ಅವಾಗ ಏನು ಗೃಹ ಮಂತ್ರಿಗಳಿರ್ಲಿಲ್ವಾ? ಉಪಮುಖ್ಯಮಂತ್ರಿಗಳಿರ್ಲಿಲ್ವಾ? 200 ಎಕರೆ ಪರಬಾರೆ ಮಾಡಿದಾಗ ಹೀಗೆ ಎರಡ ನಿಮ್ಗಳ ಅವ್ಯವಹಾರಗಳು ನಾಚಿಕೆ ಆಗ್ಬೇಕು. ಈಗ ನಮ್ಮ KRS ಪಕ್ಷದ ಮಗೆ ಬೆಳ್ ಮಾಡಿ ತೋರಿಸ್ತಾ ಇದ್ರ ಅಂದ್ರೆ ಇಡೀ ರಾಜ್ಯ ನೋಡ್ತಾ ಇದೆ ನಮ್ಮ KRS ಪಕ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸದ ವೈಖರಿಗಳನ್ನ.
ನಿಮಗೆ ತೂಚಿ ಅಂತ ಉಗಿತಾ ಇದಾರೆ. ನಿನ್ನೆಯಿಂದ ನನ್ನ ಕಮೆಂಟ್ಗಳು, ನಾನೊಂದು ಪೋಸ್ಟ್ ಹಾಕಿದ್ದೆ, ನಾವೇನಾದ್ರು KRS ಪಕ್ಷದವರು ಜೈಲಿಗೆ ಹೋದ್ರೆ ನಮ್ಮ ಪರವಾಗಿ ಬೆಂಬಲವಾಗಿ ಎಷ್ಟು ಜನ ಬರ್ತೀರಾ ಅಂತ. ನನ್ನ ಹಿಸ್ಟ್ರಿನಲ್ಲೇ, ನನ್ನ ಜೀವನದಲ್ಲೂ ನಾನು ಅಷ್ಟು ಕಮೆಂಟ್ಗಳನ್ನ ನೋಡಿಲ್ಲ. ನಾವು ಬರ್ತೀವಿ ಸರ್, ನಾವು ಬರ್ತೀವಿ ನಿಮ್ಮ ಜೊತೆ ಜೈಲಿಗೆ ಅಂತ ಹಾಕಿದ್ದಾರೆ. ಎಷ್ಟು ಜನ ಬೆಂಬಲಿಸ್ತಾ ಇದಾರೆ ಅಂದ್ರೆ ಸಾಗರದ ರೂಪದಲ್ಲಿ ಬೆಂಬಲಿಸ್ತಾ ಇದ್ದಾರೆ KRS ಪಕ್ಷನ. ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು KRS ಪಕ್ಷದಲ್ಲಿ ಬಂದಿರತಕ್ಕಂಥದ್ದು, ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ ಆಗಂಗೆ ಆಸ್ತಿ ಮಾಡಿಟ್ಕೊಳ್ಳಿಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ನೀವು ಮಾಡ್ತಕ್ಕಂಥ ಅನ್ಯಾಯಗಳು, ಅಕ್ರಮಗಳು, ನೀವುಗಳು ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮಾಡ್ಕೊಂಡಿದ್ರಲ್ಲ ಆಸ್ತಿ, ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಬಂದಿರೋದು ನಾವು KRS ಪಕ್ಷದವರು. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಡ್ಲಿಕ್ಕೆ ನಾವು ರಾಜಕೀಯಕ್ಕೆ ಬಂದಿಲ್ಲ. ಹಾಗೆ ರಾಜೀವ್ ಗೌಡ ಏನು ಕಟೌಟ್ ವಿಷಯದಲ್ಲಿ ಫ್ಲೆಕ್ಸ್ ವಿಚಾರ, ಕ್ಷುಲ್ಲಕ ವಿಚಾರ. ಫ್ಲೆಕ್ಸ್ ಅಂದ್ರೆ ಫ್ಲೆಕ್ಸೇ ಫಸ್ಟ್ ಆಫ್ ಆಲ್ ಹಾಕ್ಸ್ಬಾರ್ದು. ಕರ್ನಾಟಕದಾದ್ಯಂತಲ್ಲ, ಭಾರತದಲ್ಲೇ ಫ್ಲೆಕ್ಸ್ ಬ್ಯಾನ್ ಮಾಡಬೇಕು. ಅಯೋಗ್ಯರು ಎಲ್ಲಿ ಬೇಕಂದ್ರೆ ಅಲ್ಲಿ ಫ್ಲೆಕ್ಸು. ಮೊನ್ನೆ ನಾನು ಮೈಸೂರಿಗೆಲ್ಲ ಹೋಗಿದ್ದೆ, ದಾರಿ ಉದ್ದಕ್ಕೂ ಫ್ಲೆಕ್ಸ್ಗಳು, ನಾಲಾಯಕಗಳು. ನಿಮ್ಮ ಯೋಗ್ಯತೆಗೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮೊಂದು ಫೋಟೋ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ರು ಇಷ್ಟೊತ್ತಿಗೆ ರಾಜಕಾರಣಿಗಳನ್ನ. ನೀವು ಉದ್ದುದ್ದಕ್ಕೆ ರೋಡಲ್ಲಿ, ರಸ್ತೆಯಲ್ಲಿ, ಸಿಟಿ ಶುರುವಾದ್ರೂ ಸಾಕು, ಸಿಟಿ ಎಂಟ್ರೆನ್ಸ್ ಅಲ್ಲಿ ನಿಮ್ಮ ಫ್ಲೆಕ್ಸ್ಗಳನ್ನ ದೊಡ್ಡದಾಗಿ ಹಾಕೊಂಡಿರ್ತೀರಾ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಅಧಿಕಾರಗಳು ಕೊಟ್ಟು ಜನಗಳು ಪಾಪ ಒಳ್ಳೆ ಕೆಲಸಗಳು ಮಾಡ್ರಪ್ಪ ಅಂದ್ರೆ ಫ್ಲೆಕ್ಸು. ಆ ಫ್ಲೆಕ್ಸ್ ವಿಚಾರದಲ್ಲಿ ರಾಜೀವ್ ಗೌಡ ಅನ್ನೋನು ಪಾಪ ಒಬ್ರು ಪೌರಾಯುಕ್ತಕ್ಕೆ ಬೈದಿರ್ತಾನೆ. ಅದು ಒಬ್ಬ ಲೇಡೀಸು ಅನ್ನೋದು ನೋಡಿದ್ರೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಾನೆ. ಅವನನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ. DGP ಅವರೇ, ಮೊದಲು ಅವನ್ನ ಅರೆಸ್ಟ್ ಮಾಡಿ, ನಿಮ್ಮ ಪವರು, ನಿಮ್ಮ ಶಕ್ತಿ ಏನು ಅಂತ ತೋರಿಸಿ. DGP ಅವ್ರ ಶಕ್ತಿ ಎಷ್ಟಿದೆ ನಾವು ನೋಡ್ತೀವಿ. DGP ಅವ್ರ ಶಕ್ತಿ ಸಾಮರ್ಥ್ಯವನ್ನ ಆ ಅಯೋಗ್ಯ ರಾಜೀವ್ ಗೌಡ ಅನ್ನೋದು ಇದಲ್ಲ, ಫ್ಲೆಕ್ಸ್ ವಿಚಾರಕ್ಕೆ ಒಬ್ಬ ಮಹಿಳೆಗೆ ನಿನ್ಸಿದ್ರು ಇನ್ನೂ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಸರ್ಕಾರದ ಕೈಲಿ. ಗೃಹ ಮಂತ್ರಿಗಳು ಹೇಳ್ತಾರೆ ಅದನ್ನೆಲ್ಲೋ ಕದ್ದೋಗಿಲ್ಲ, ಬರ್ತಾನೆ ಹಿಡ್ಕೊ ಬರ್ತೀವಿ ಅಂತ. ಯಾವಾಗ ಹಿಡ್ಕೊ ಬರೋದು ನೀವು? ಹಾಗೆ RTO ಅಧಿಕಾರಿಗಳು ಸುಳ್ಳು ಕೇಸ್ಗಳನ್ನ ಹಾಕೊಂಡು, ಯಾವುದೋ ಒಂದು ಲಾರಿ ಹೋದ್ರು ಸಾಕು, ಯಾರೋ ಒಂದು ಟ್ಯಾಕ್ಟರ್ ಹೋದ್ರು ಸಾಕು, ಅಲ್ಲಿ ಅಡ್ಡ ಹಾಕಿ ಸ್ಲಿಪ್ ಕೊಡ್ದಲೆ 2,000, 3,000, 5,000, 10,000 ದುಡ್ಡುಗಳನ್ನ ಕಿತ್ಕೊಂತ ಇರ್ತಕ್ಕಂಥದ್ದು KRS ಪಕ್ಷ ಪ್ರಶ್ನೆ ಮಾಡಿ ಕೇಳ್ತು. ಏನ್ ತಪ್ಪಿದೆ? ನಿಮ್ಗೇನಾದ್ರು ರೆಸಿಪ್ಟ್ ಹಾಕಿ, ದುಡ್ಡು ಹಾಕಿ, ಅವ್ನು ಮಾಡಿರ್ತಕ್ಕಂಥ ತಪ್ಪಿಗೆ ಫೈನ್ ಹಾಕಿ ನಿಮ್ಗೇನಾದ್ರು ಸರ್ಕಾರಕ್ಕೆ ತಂದು ಕೊಡ್ತಾ ಇದ್ರ? ಇಲ್ಲ. ಅವ್ರು ಕಳ್ಳಾಟ ಆಡ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಪಕ್ಷದವ್ರು ಲೈವ್ ವಿಡಿಯೋ ಮಾಡಿ ಹಿಡಿದಿದ್ದಾರೆ RTO ಕಾಲ್ನ. ಅದನ್ನ ಹಿಡಿಬಾರ್ದ ತಪ್ಪ? ಅವ್ರಿಗೆ ದಿನ ತಗೊಂಡೋಗಿ 5,000, 20,000, 30,000 ದುಡ್ಡು ಮಾಡ್ಕೊಂಡು ಹೋಗಿ ಅಂತ ಬಿಡ್ಬೇಕಾ ನಾವು? ನಮ್ಮ ತೆರಿಗೆ ಹಣ ಕಟ್ಟಿದ್ದಲ್ದಲೆ, ನಿಮಗೆ ಸಂಬಳ ಕೊಟ್ಟಿದ್ದಲ್ದಲೆ, ನೀವು ಮಾಡೋ ಅಕ್ರಮಗಳನ್ನ ನೋಡ್ಕೊಂಡು ಸುಮ್ಮನೆ ಇರಿ ಅಂತ ಹೇಳ್ದಂಗಾಯ್ತು ಈಗ. ಹಾಗೆ ಕಾರ್ಮಿಕರ ಕಿಟ್ ಹಗರಣ, ನಿಮ್ಮದೇ ಸಚಿವ, ಕಾಂಗ್ರೆಸ್ ಪಕ್ಷದ ಸಚಿವ, ಏನು ಒಂದು 500 ರಿಂದ 600 ರೂಪಾಯಿ ಸಿಗ್ತಕ್ಕಂಥ ಕಿಟ್ಟನ್ನು 2,500 ಏನೋ 1,800 ಕಣ 2,000 ಬಿಲ್ ಮಾಡಿ ಕಾರ್ಮಿಕರ ಕಿಟ್ ಕೊಟ್ರಲ್ಲ, ಅದು ದೊಡ್ಡ ಹಗರಣ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. DGP ಅವರೇ, ನಿಮ್ಮ ಸುಪರ್ಸಲ್ಲೇ ಬರುತ್ತೆ. ನಮ್ಮ ರಾಜ್ಯದೊಳಗೆ ನಡೆದಿರ್ತಕ್ಕಂಥದ್ದು ಈ ವಿಚಾರ, ಕಾರ್ಮಿಕರ ಕಿಟ್ ಹಗರಣ. ಹಾಗೆ ಮೂಡ ಸೈಟ್ ಹಗರಣ. ನಮ್ಮ ರಾಜ್ಯವನ್ನು ಆಳಬೇಕಾದಂತಹ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು, ಅವರೇ ಮೂಡ ಸೈಟ್ ಹಗರಣದಲ್ಲಿ ಸಿಲುಕಬಿಟ್ಟಿದ್ರು. ಅದು ಮಿಸ್ ಆಗಿ ಬಂದ್ಬಿಡ್ತು. ನಮ್ಮ ಬಾಮೈದ್ನ ಹೆಸರಿಗೆ ಬಂತು, ಬಾಮೈದ್ನಿಂದ ನನ್ನ ಹೆಂಡತಿ ಹೆಸರಿಗೆ ಬಂದ್ಬಿಡ್ತು. ನಾನು ಮತ್ತೆ ವಾಪಸ್ ಬರ್ದ್ಬಿಡ್ತೀನಿ ಅಂದ್ರು. ಅಂದ್ರೆ ಕಳ್ತನ ಮಾಡಿದ್ದೀನಿ ಮತ್ತೆ ವಾಪಸ್ ಕೊಡ್ಬಿಡ್ತೀನಿ ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕು ಕುಲಾಸು. ಅದೇ ಯಾವನಾರು ಸಣ್ಣ ಪುಟ್ಟ ವ್ಯಕ್ತಿಗೆ, ಅದೇ KRS ಪಾರ್ಟಿಯವನು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ತೋರಿಸಿದ್ರು ಅವ್ರ ಮೇಲೆ ನಿಮ್ಮ ದೌರ್ಜನ್ಯದ ಅರ್ಪಗಳನ್ನ ತೋರಿಸ್ತಿರಲ್ಲ. ಅದೇ ರೀತಿ ನೀವು ಸೈಟ್ ಹಗರಣ ಮಾಡಿದ್ರಲ್ಲ, ಆಗ ವಾಪಸ್ ಬರೋದ್ರಲ್ಲ, ಅವಾಗ ಯಾಕೆ ಕೇಸ್ ಆಗಲಿಲ್ಲ ಸಿದ್ದರಾಮಯ್ಯನವ್ರ ಮೇಲೆ? ಹೆಂಗ್ ಕೂತಿದ್ದಾರೆ CM ಚೇರಲ್ಲಿ? ಕೇಳೋರು ಯಾರು ಇಲ್ಲ, ವಿದ್ಯಾವಂತರು ಇರಲಿಲ್ಲ, ಇಷ್ಟು ವರ್ಷ ಪ್ರಶ್ನೆ ಮಾಡೋರು ಇರಲಿಲ್ಲ ಅಂತ ತಾನೆ ನಾವು ಈಗ ಪ್ರಶ್ನೆ ಮಾಡ್ತಿದೀವಿ. KRS ಪಾರ್ಟಿಯವರು ನಮಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಅಂತ ರವಿಕೃಷ್ಣ ರೆಡ್ಡಿ ಅವರು ಕರ್ನಾಟಕಕ್ಕೆ ಬಂದು ಹೇಳ್ಕೊಟ್ರು. ಇಲ್ಲಿರೋ ಯಾವುದೇ ಒಬ್ಬ MLA MP ಹೇಳ್ಕೊಡ್ಲಿಲ್ಲ. ಹಿಂಗೆ ಪ್ರಶ್ನೆ ಮಾಡ್ಬೋದು, ಹಿಂಗೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ಬೋದು, ನಮಗಾಗ್ತಕ್ಕಂಥ ಅನ್ಯಾಯಗಳನ್ನ ಕೇಳ್ಬೋದು ಅಂತ ಯಾವ JCB ಪಕ್ಷದ ಯಾವುದೇ ಒಬ್ಬ ನಾಯಕ ಕೂಡ ನಮ್ಗೆ ಹೇಳ್ಕೊಡ್ಲಿಲ್ಲ. ರವಿಕೃಷ್ಣ ರೆಡ್ಡಿ ಅವ್ರ ಪಾಪ ಅಮೆರಿಕದಿಂದ ಕೆಲಸ ಬಿಟ್ಟು ಇಲ್ಲಿ ಬಂದು ಹೇಳ್ಕೊಡ್ಬೇಕಾಯ್ತು. ಹಿಂಗೆಲ್ಲ ವಿಡಿಯೋ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು ನಮಗೆ ಅನ್ಯಾಯ ಆದಾಗ ಅಂತ. ಅದನ್ನ ನೀವು ತಡಿಲಿಕ್ಕೆ ಈಗ ಹೊರಟಿದ್ದೀರಾ. ಆಹಾ, ಏನು ನಿಮ್ಮ ಇದು ಅಂದ್ಬಿಟ್ರೆ ಕಾರ್ಯವೈಖರಿ ಹೇಳಬಾರ್ದು. ಹಾಗೆ ಮರಳು ದಂಧೆ ಮಾಡ್ತಾ ಇರ್ತಾರೆ, ಅಕ್ರಮ ಮರಳು ದಂಧೆ. ಭೂಮಿಗೆ ಕೈ ಹಾಕಿ ಭೂಮಿ ತಾಯಿಯ ಮಡಿಲಲ್ಲಿ ಮರಳನ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಮಾರ್ಕಂತ ಇದ್ದೀರಾ. ಹೊಟ್ಟೆಗೆ ಏನ್ ತಿಂತಿರೋ ನಮ್ಗಂತೂ ಗೊತ್ತಾಗ್ತಿಲ್ಲ ಅಧಿಕಾರಿಗಳು. ಅದನ್ನ ಪ್ರಶ್ನೆ ಮಾಡಬಾರ್ದ KRS ಪಕ್ಷದವರು? ಅದನ್ನ ಪ್ರಶ್ನೆ ಬೇಡ, ಅದನ್ನು ಪ್ರಶ್ನೆ ಮಾಡಬಾರ್ದು. ಅವರು ಮರಳು ಹೊಡ್ಕೊಳ್ಳಿ ಬಿಡಿ, ಎಲ್ಲ ನೀವು ಮಾಡಿದಂಗೆ ಮಾಡ್ಲಿ ಅನ್ನಂಗೆ ಇರ್ಬೇಕು. ಆವಾಗ ನಿಮ್ಗೆ ಖುಷಿ ಆಗುತ್ತೆ. ಹಾಗೆ ಅಬಕಾರಿ ಇಲಾಖೆ, ಈಗ ತಾನೇ ಅಬಕಾರಿ ಇಲಾಖೆಯಲ್ಲಿ ಸಿಗಾಕೊಂಡಿದ್ದಾರೆ. ಅಬಕಾರಿ ಇಲಾಖೆ ಅನ್ನೋದೇ ಒಂದು ದೊಡ್ಡ ಹಗರಣ. ಏನು, ಜನಗಳಿಗೆ ಕುಡಿಸಿ ತಿನ್ನಿಸಿ
ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರೆ. ಎಷ್ಟು ಫ್ಯಾಮಿಲಿ ಹಾಳಾಗ್ತಿದೆ ಎಣ್ಣೆಯಿಂದ, ಎಷ್ಟು ಫ್ಯಾಮಿಲಿ, ಎಷ್ಟು ಜೀವನ, ಎಷ್ಟು ಮಕ್ಕಳು ಭವಿಷ್ಯ, ಎಷ್ಟು ಅಪ್ಪಂದಿರ ಭವಿಷ್ಯ, ಎಷ್ಟು ಅಮ್ಮಂದಿರ ಕನಸುಗಳು ಹಾಳಾಗ್ತಿದೆ ಅನ್ನೋದು ಏನಾದರೂ ಗೊತ್ತಿದೆಯಾ ನಿಮಗೆ? ಅಯೋಗ್ಯರು ನೀವೆಲ್ಲ. ಗೊತ್ತಿದ್ರು ತಾನೇ ನಿಮ್ಗೆ ಇಷ್ಟೆಲ್ಲ ಇದು ಮಾಡೋಕ್ಕಾಗೋದು. ನೀವು ಸರ್ಕಾರ ನಡೆಸೋರಿಗೆ ನೀವು ಕುಡಿಸ್ಬೇಕು, ಜನಗಳಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ನಿಮ್ಗೆ ಆದಾಯ ತಗೊಂಡು ಅದರಿಂದ ನೀವು ಸರ್ಕಾರ ನಡೆಸಬೇಕು. ಜನಗಳಿಗೂ ತುಂಬಿಡಿದ್ದೀರಾ. ನೀವು ಕುಡಿಲಿಲ್ಲ ಅಂದರೆ ಸರ್ಕಾರನೇ ನಡೆಯೋದಿಲ್ಲ. ಕುಡಿತದಿಂದನೇ ಸರ್ಕಾರಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಬರೋದಂತ ಇದು ಶುದ್ಧ ಸುಳ್ಳು ಸ್ವಾಮಿ. ಎಲ್ಲಾದ್ರಿಂದನೂ ಟ್ಯಾಕ್ಸ್ ಬರ್ತಾ ಇದೆ. ನಾವೊಂದು ಟೈರ್ ತೊಗೊಂಡ್ರು ಟ್ಯಾಕ್ಸ್ ಬರುತ್ತೆ, ಒಂದು ಕಾರ್ ತೊಗೊಂಡ್ರು ಟ್ಯಾಕ್ಸ್ ಬರುತ್ತೆ, ಒಂದು ಪೆಟ್ರೋಲ್ ಹಾಕ್ಸ್ಕೊಂಡ್ರು ಟ್ಯಾಕ್ಸ್ ಬರುತ್ತೆ. ಶುದ್ಧ ಸುಳ್ಳು ಹೇಳಿ ಕುಡುಕರಿಗೆ ಪ್ರೋತ್ಸಾಹ ತುಂಬಿ ಇನ್ನೂ ಹೆಚ್ಚು ಕುಡಿತಕ್ಕಂಥ ವ್ಯವಸ್ಥೆ ಮಾಡಿ ಎಷ್ಟೋ ಫ್ಯಾಮಿಲಿಗಳು ಹಾಳಾಗ್ತದೆ. ಅಬಕಾರಿ ಇಲಾಖೆಯಲ್ಲಿ ಮೊನ್ನೆ ದುಡ್ಡು ಇಸ್ಕೊಂಡು ಸಿಗಾಕೊಂಡು ಲಂಚ ಇಸ್ಕೊಂಡು ಅವ್ರಿಗೆ ಬರ್ತಾ ಇರೋ ಸಂಬಳಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ, ಅದ್ರಲ್ಲಿ ಲಂಚ ಇಸ್ಕೊಂಡು ಸಿಗಾಕೊಂಡ್ರು. ಅವ್ರ ಬಗ್ಗೆ ತಗೊಳ್ಳಿ ಕ್ರಮನ. IGP ಅವರೇ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ನಿಮಗೆ ಕ್ರಮ ತಗೊಬೇಕು ಅಂತ 106 ಪ್ರಕರಣಗಳು ನಾವೇ ಹಿಡ್ಕೊಡ್ತೀವಿ. KRS ಪಕ್ಷದವ್ರು, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಹಂಗೆ ಮಹಿಳಾ ಆಯೋಗದವರು ಎಲ್ಲೋದ್ರೂ ವಿಡಿಯೋ ಮಾಡ್ತಾರೆ, ಯಾವುದೇ ಕಚೇರಿಗೆ ಹೋದ್ರು ವಿಡಿಯೋ ಮಾಡ್ತಾರೋ. ಮಹಿಳಾ ಆಯೋಗದವ್ರಂತೂ ಯಾವುದೇ ಕಚೇರಿಗೆ ಹೋಗ್ಲಿ, ಯಾವುದೇ ಫಂಕ್ಷನ್ನಿಗೆ ಹೋಗ್ಲಿ ವಿಡಿಯೋ ಮಾಡಾಕ್ತಾರೆ. ಹಂಗಂತ ಅವ್ರಿಗೂ ಹೇಳಿ ನೀವು ವಿಡಿಯೋ ಮಾಡಂಗಿಲ್ಲ ಅಂತ. ಬರೀ KRS ಪಕ್ಷದವ್ರಿಗೆ ಮಾತ್ರನಾ ವಿಡಿಯೋ ಮಾಡಬೇಡಿ, ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗ್ಬೇಡಿ, ಹೋದ್ರೆ ಅಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಈ ಗೊಡ್ಡು ಬೆದರಿಕೆಗಳಿಗೆ ಎದುರುಕೊಂಡು ನಾವು KRS ಪಾರ್ಟಿಯನ್ನು ಸೇರಿಲ್ಲ. ನಾವು ಸೇರಿರದೆ ನಮ್ಮ ಜೀವ ಇರೋ ತನಕ ನಾವು ಈ ಪಕ್ಷಕ್ಕೋಸ್ಕರ ಹೋರಾಡ್ತೀವಿ, ಜನಗಳಿಗೋಸ್ಕರ ಹೋರಾಡ್ತೀವಿ. ಈ ಜೀವ ಏನಿದೆ ಇದು ನಾವು ಜೀವದ ಆಸೆ ಇಟ್ಕೊಂಡು ನಿಮ್ಮಂಥ JCB ಪಕ್ಷಗಳಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ನಾವು KRS ಪಕ್ಷದಲ್ಲಿ ಈ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಕಟ್ಟಬೇಕು, ಬೇರೆ ರೀತಿಯಲ್ಲಿ ಕಟ್ಟಬೇಕು ಅಂತ. ನೀವು ಕಟ್ಟಿದಿರಲ್ಲ, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ 18-19 ವರ್ಷ ಹುಡುಗರಿಗೆ ಎಣ್ಣೆ ಕುಡಿಸ್ಕೊಂಡು ಓಟ್ ಹಾಕ್ಸ್ಕೊತಿರಲ್ಲ, ಆ ರೀತಿ ಕಟ್ಟಬೇಕು ಅಂತ ನಮ್ಮ ಉದ್ದೇಶ ಅಲ್ಲ KRS ಪಕ್ಷದವ್ರದ್ದು. ಆಯ್ತಾ? ಯಾವರೋ ನಿಮ್ಮ ಅಧಿಕಾರಿಗಳು ತಾಲೂಕು ಕಚೇರಿಗಳಲ್ಲಾಗಿರ್ಬೋದು, DC ಕಚೇರಿ, AC ಕಚೇರಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಿದ್ರೆ ನಾವ್ಯಾಕೆ ಹೋಗಿ ಪ್ರಶ್ನೆ ಮಾಡಬೇಕಾಗಿತ್ತು? ನಿಮ್ಮ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡದೆ ಲಂಚ ತಗೊಂಡು ಆ ಬಡವರನ್ನ ಪೀಡಿಸ್ತಾ ರಕ್ತ ಈರ್ತಾ ಇದ್ದಾರೆ ತಿಗಣೆ ಥರ. ಈ ಥರ ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರೋದಕ್ಕೇನೆ KRS ಪಾರ್ಟಿಯವರು ಸ್ವತಃ ಕ್ಯಾಮ್ರಾ ಆನ್ ಮಾಡಿಕೊಂಡು ಪ್ರತಿಯೊಂದು ಕಚೇರಿಗೆ ಹೋಗ್ತಾ ಇರೋದು. ಈ ಕಚೇರಿಗೆ ಹೋಗಿ ತೋರಿಸಿದ ಮೇಲೇ ಗೊತ್ತು ನಿಮ್ಮ ಭ್ರಷ್ಟಾಚಾರ ಬಂಡವಾಳ ಏನು ಅಂತ. ಇಲ್ಲಿವರೆಗೂ ಇಷ್ಟೊಂದು ಭ್ರಷ್ಟಾಚಾರ ನಡೀತಿದೆ, ಇಷ್ಟೊಂದು ಹೀನ ಪರಿಸ್ಥಿತಿಯಲ್ಲಿ ನಡೆಸ್ಕೊತಾ ಇದ್ದಾರೆ ಜನಗಳನ್ನ, ರೈತರನ್ನ ಅನ್ನೋದು ಗೊತ್ತೇ ಇಲ್ಲ. CM ಸಿದ್ದರಾಮಯ್ಯನವ್ರು ಮೊನ್ನೆ ಬಿಗ್ ಬಾಸ್ನಲ್ಲಿ ಗೆದ್ದಿರ್ತಕ್ಕಂಥ ಗಿಲ್ಲಿ, ಅವ್ನ ಗಿಲ್ಲಿನ ನಿಲ್ಸ್ಕೊಂಡು ಫೋಟೋ ಹಾಕಿದ್ದಾರೆ. ಈ ಸ್ವಾಮಿ, ನಿಮಗೆ ಬೆಂಗಳೂರಿನಲ್ಲಿ ಸುತ್ತಮುತ್ತ ಎಷ್ಟೋ ಬ್ರಿಗೇಡ್ ಬೆಂಗಳೂರು ಮಾಡಕ್ಕೆ ಹೋಗಿ ಎಷ್ಟೋ ರೈತರ ಭೂಮಿಗಳನ್ನ ಕಸ್ಕೊತಾ ಇದ್ರಲ್ಲ, ಅಲ್ಲಿಗೆ ಯಾವತ್ತಾರು ವಿಸಿಟ್ ಮಾಡಿದಿರ CM ಸಿದ್ದರಾಮಯ್ಯನವರೇ? ಒಂದು ದಿವಸನಾದರೂ ನಿಮಗೆ ರೈತಂಗಿಂತ ಅವನು ಹೆಚ್ಚಾಗ್ಬಿಟ್ನ ಬಿಗ್ ಬಾಸಲ್ಲಿ ಗೆದ್ದವನು? ಜನಗಳೇ, ನೀವು ಬಿಗ್ ಬಾಸ್ಗೆ ಯೋಚನೆ ಮಾಡಿ ಓಟ್ ಹಾಕಿದ್ರಲ್ಲ, ಅದ್ರಲ್ಲಿ ಒಂದೇ 1% ಯೋಚನೆ ಮಾಡಿದ್ರು ಕೂಡ ನಮ್ಮ ರಾಜ್ಯ ಎಲ್ಲೋ ಹೋಗಿ ತಲುಪುತ್ತೆ. ನೀವು 100% ಯೋಚನೆ ಮಾಡಬೇಡಿ. ಗಿಲ್ಲಿಗೆ 99 ಓಟ್ ಹಾಕಿರೋದಲ್ವ ಒಬ್ಬೊಬ್ರು, ಒಂದೇ ಓಟ್ ಇರೋದಲ್ವ ನಿಮಗೆ? ಆ ಒಂದು ಓಟನ್ನ ನೀವು ನಿಜವಾಗ್ಲೂ ಯೋಚನೆ ಮಾಡಿ ನೀವು ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಒಳ್ಳೆ ಆಯ್ಕೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಇರೋದಿಲ್ಲ. ಹಾಗೆ DGP ಅವರೇ, ಏನು ನಿಮ್ಮ ಮೇಲೆ ಸುತ್ತೋಲೆ ಹೊಡೆಸಿದಿರಲ್ಲ, ಇದು ಬರೀ ಕರ್ನಾಟಕದವ್ರಿಗ ಅಥವಾ ಹೊರ ರಾಜ್ಯದಿಂದ ನುಸುಳ್ಕೊಂಡು ಬಾಂಗ್ಲಾದೇಶದವ್ರು ಬಂದಿದಾರಲ್ಲ ಅವ್ರಿಗೂ ಅನ್ವಯಿಸುತ್ತಾ? ನೀವು DGP ಆಗಿ ಇಲ್ಲಿರ್ತಕ್ಕಂಥ ನುಸುಳುಕೋರರು ನಮ್ಮ ಕರ್ನಾಟಕಕ್ಕೆ ತಪ್ಪಿಸ್ಕೊಂಡ್ ಬಂದಿದಾರಲ್ಲ, ಬಾಂಗ್ಲಾದೇಶದವ್ರು ಕದ್ದು ಬಂದಿದಾರಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಅವ್ರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಬಾಂಗ್ಲಾದೇಶದ ಪರವಾಗಿ. ನೀವು ಬಾಂಗ್ಲಾದೇಶದವ್ರು ಸಂಬಳ ಕೊಡ್ತಾ ಇದ್ದಾರೋ? ನಿಮಗೆ ಬಾಂಗ್ಲಾದೇಶದವ್ರು ಸಂಬಳ ಕೊಡ್ತಾ ಇದ್ದಾರೋ ಇಲ್ಲ ನಾವು ಕೊಡ್ತಿದೀವೋ? ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಸಿಗ್ತಾ ಇದೆಯೋ ನಿಮಗೆ? ಇಲ್ಲ ಬಾಂಗ್ಲಾದೇಶದವ್ರು ಕಟ್ತಕ್ಕಂಥ ತೆರಿಗೆ ಹಣದಲ್ಲಿ ಸಂಬಳ ಸಿಗ್ತಾ ಇದೆಯೋ? ನೀವುಗಳು ಮಾಡಬೇಕಾದ ಸಾವಿರಾರು ಕೆಲಸಗಳಿದ್ದಾವೆ. ಅದನ್ನೆಲ್ಲ ಬಿಟ್ಬಿಟ್ಟು KRS ಪಾರ್ಟಿಯವರು ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ತಕ್ಕಂಥದ್ದನ್ನ ತಡಿತೀವಿ, ಅವರು ವಿಡಿಯೋ ಮಾಡಬಾರ್ದು, ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಘಂಟಾಘೋಷವಾಗಿ ಎಲ್ಲಿ ಹೋದ್ರು ಕೇಸ್ ಹಾಕಿ ಅಂತ ಹೇಳಿದಿರಲ್ಲ, ಹಾಕಿ ಸ್ವಾಮಿ. ಎಷ್ಟು ಕೇಸ್ ಹಾಕ್ತೀರಾ? ನಿಮ್ಮ ಜೈಲ್ಗಳು ಎಷ್ಟಿದೆಯೋ ಅಷ್ಟು ತುಂಬಿಸ್ಕೊಳ್ಳಿ. ನಮ್ಮ KRS ಪಾರ್ಟಿಯವ್ರನ್ನ ಬರ್ತೀವಿ ಜೈಲಿಗೆ. ನೀವಿನ್ನೊಂದು ನ್ಯಾಯಯುತವಾಗಂತೂ ಅಧಿಕಾರ ಮಾಡ್ತಾ ಇಲ್ಲ, ನ್ಯಾಯಯುತವಾಗಿ ಬದುಕೋರಿಗಂತೂ ಅವಕಾಶ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅಕ್ರಮವಾಗಿ ಬಂದಂಥ ಬಾಂಗ್ಲಾ ವಲಸಿಗರು ಬದುಕ್ಬೋದೇ ಹೊರತು ಇಲ್ಲಿ ಕರ್ನಾಟಕದವ್ನು ಬದುಕೋಕ್ಕಾಗಲ್ಲ. ಇದೇ ರೀತಿಯಾಗಿ ಕೇರಳದಲ್ಲಿ ಕಾಗಿನೆಲೆ ಕೋಗಿನೆಲೆನ ಲೇಔಟ್ ಹೊಡೆದಾಕ್ದಾಗ ಕೇರಳದವ್ರಿಗೆ ಮನೆ ಕೊಡ್ತೀವಿ ಅಂತ ಒಪ್ಕೊಂಡ್ರಲ್ಲ, ಇಲ್ಲಿ ಕರ್ನಾಟಕದಲ್ಲಿ ನಮ್ಮದೇ ಜಮೀನು, ನಮ್ಮ ಸ್ವಂತ ಜಮೀನಲ್ಲಿ ನಾನು ಕಟ್ಟಬೇಕು ಅಂದರೆ ಈ ಸ್ವತ್ತು ತಗೋಬೇಕಂತೆ.
ಆಮೇಲೆ ಹಲ್ಯುಲೇಷನ್ ಮಾಡಿಸ್ಬೇಕಂತೆ, ಇಲ್ಲ ಅಂದ್ರೆ ನಮಗೆ ಕರೆಂಟ್ ಇಲ್ವಂತೆ. ಅದೇ ಕೋಗಿಲೆ ಲೇಔಟ್ ಅಲ್ಲಿ ಎಲ್ಲಿಂದ ಹೊರಗಡೆ ಬಂದವರಿಗೆ KEB ಇಂದ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಮನೆಗೆ KEB ಕನೆಕ್ಷನ್ ಕೊಟ್ಟಿದ್ದೀರಾ. ನೀವು ಎಷ್ಟು ಲಕ್ಷ ಎಷ್ಟು ಕೋಟಿ ಲಂಚ ತಿಂದಿದ್ದೀರಾ KEB ಅವರು? ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಾಗ್ದಲೇ ನಿಮ್ಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇರೋದನ್ನ ನೋಡೋಕ್ಕಾಗ್ದಲೇ ವಿರೋಧ ಪಕ್ಷದಲ್ಲಿ ಕುಳಿತು ಬಿಜೆಪಿ ಕೆಲಸ ಮಾಡಬೇಕಾಗಿದ್ದನ್ನ ನಾವು KRS ಪಾರ್ಟಿಯವ್ರು ಕೆಲಸ ಮಾಡ್ತಿದೀವಿ ವಿರೋಧ ಪಕ್ಷದಲ್ಲಿ ಕೂತು. ನಿಜವಾದ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ ಅಂದ್ರೆ ಕಾಂಗ್ರೆಸ್ಗೆ ಅದು KRS ಪಕ್ಷ ಮಾತ್ರ. ಬಿಜೆಪಿಯವ್ರು ವಿರೋಧ ಪಕ್ಷನೇ ಅಲ್ಲ, ಅವ್ರು ಸುಮ್ಮನೆ ನಾಮಕಾವಸ್ಥೆ. ನಮ್ಮ ಅಧ್ಯಕ್ಷರು ಹೇಳೋ ಥರ ಒಂದೇ ತಲೆ ಮೂರು ಅವು ಅಂತಾರಲ್ಲ, ಆ ರೀತಿಯಾಗಿ ಬಿಡಿದ್ದಾರೆ. ಇವತ್ತು ಒಬ್ಬೊಬ್ರು ಒಂದೊಂದು ಪಕ್ಷ ಉಳಿಸ್ಕೊಳ್ಳೋಕೆ ಹೆಂಗ್ ಒದ್ದಾಡ್ತಾ ಇದಾರೆ ನಿಮಗೆ ಗೊತ್ತಿರ್ಬೋದು ಜನಸಾಮಾನ್ಯರೇ. ಅವರು ಪಾರ್ಟಿಯವರು ಒಬ್ಬೊಬ್ರು ಪಾರ್ಟಿಯವರು ಒಂದೊಂದು ಸಮಾವೇಶ ಮಾಡ್ಲಿಕ್ಕೆ ಅವ್ರು ಇವತ್ತಿಗೂ ಇಷ್ಟು ವರ್ಷ ಆದರೂ ಕೂಡ ಅವರು 300, 400, 500 ರೂಪಾಯಿ ದುಡ್ಡು ಕೊಟ್ಟು ಸಮಾವೇಶಕ್ಕೆ ಜನ ಕರ್ಕೊಂಡು ಹೋಗೋಂಥ ಯೋಗ್ಯತೆಯಲ್ಲಿದ್ದಾರೆ. ನಮ್ಮ KRS ಪಾರ್ಟಿ ಬಂದು ಕಾರ್ಯಕ್ರಮ ನೋಡಿ ನಾಚಿಕೆ ಪಡ್ತೀರಾ ನೀವು, ನಾಚಿಕೆ ಪಡ್ತೀರಾ. ನಿಮ್ಮ ಮೆಟ್ಟಲ್ಲಿ ನೀವು ಹೊಡ್ಕೊಂಡು ಹೋಗ್ಬಿಡ್ತೀರಾ. ಯಾಕೆ ಅಂದರೆ ಒಂದೇ ₹1 ಕೊಡದೆ ಬಸ್ ಚಾರ್ಜ್ಗೂ ದುಡ್ಡು ಕೊಡಲ್ಲ ನಾವು. ಅಂಥದ್ರಲ್ಲಿ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಯಾವುದೇ ಒಂದು ಕರ್ನಾಟಕದೊಳಗಡೆ ಎಲ್ಲೇ ಮಾಡಲಿ ಕಾರ್ಯಕ್ರಮ, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಒಂದೇ ₹1 ಬಸ್ ಚಾರ್ಜ್ ಕೊಡಲಿಲ್ಲ ಅಂದರೂ ಸ್ವಂತ ಅವ್ರು ದುಡಿದಿರ್ತಕ್ಕಂಥ ಬೆವರು ಸುರಿಸಿ ದುಡಿದಿರ್ತಕ್ಕಂಥ ದುಡ್ಡಲ್ಲಿ ಅವರು ಆ ಕಾರ್ಯಕ್ರಮ ಬಂದು ಅಟೆಂಡ್ ಮಾಡ್ತಾರೆ. ಅದು ಕಂಡ್ರಿ ಸ್ವಾಭಿಮಾನ ಅಂದರೆ. ಅದು ಕರ್ನಾಟಕ ಕಟ್ಟಬೇಕು, ದೇಶ ಕಟ್ಟಬೇಕು, ರಾಜ್ಯ ಕಟ್ಟಬೇಕು ಅನ್ನೋ ಆಸೆಯಲ್ಲಿ ತುಡಿತದಲ್ಲಿ ಹೋರಾಡ್ತಾ ಇರೋದು ನಾವು. ನಮ್ಮ ಪ್ರಾಣನ ಪಣಕ್ಕಿಟ್ಟು ಹೋರಾಡ್ತಾ ಇದ್ದೀವಿ. ಇದು ಸುಲಭವಾದ ವಿಚಾರ ಅಲ್ಲ. ಹೊರಗಡೆ ನೋಡೋರಿಗೆ ಗೊತ್ತು, ಕಳ್ಳಾಟ ಆಡೋರಿಗೆ ಗೊತ್ತು, ಬೇರೆ ಪಕ್ಷದವ್ರಿಗೆ ಗೊತ್ತು KRS ಪಾರ್ಟಿಯವ್ರು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆದರೆ ಜನರಿಗೆ ಅರ್ಥ ಆಗ್ತಿಲ್ಲ, ಜನರಿಗೆ ಅರ್ಥ ಬಿಡ್ತಾ ಇಲ್ಲ. ಏನು JCB ಪಕ್ಷಗಳು ಅವ್ರಿಗೆ ಎಣ್ಣೆ ಕುಡಿಸಿ ಇದು ಕುಡಿಸಿ ಅಣ್ಣ ತಮ್ಮ ಜೈಕಾರ ಹಾಕಿ ದೊಡ್ಡದು ಹೂವಿನ ಮಾಲೆಗಳು, ಎಂತ ಹಣ್ಣಿಂದ ಹಾರಗಳು. ಏನ್ರಯ್ಯ ನಿಮ್ಮದು? ನೀವೆಲ್ಲ ವಿದ್ಯಾವಂತರಾಗಿ ಈ ರೀತಿ ನಡ್ಕೊತ ಇದ್ದೀರಾ? ಏನು ಒಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ ಅಂತೆ, ಬಾಸ್ ಅಂತೆ, ಜೈಕಾರ, ಹುಟ್ಟಿದ ಹಬ್ಬಕ್ಕೆ ಫ್ಲೆಕ್ಸ್ಗಳು, ಅದರಿಂದ ಏನು ಉಪಯೋಗ ಇದೆ? ಯಾರಿಗಾರು ಬಡವನಿಗೊಬ್ನಿಗೆ ಉಪಯೋಗ ಇದೆಯಾ ಅದರಿಂದ? ನೀವು ಮಾಡ್ತಕ್ಕಂಥ ಕೆಲಸಗಳು. ಈಗೇನು ಸರ್ಕಾರ ನಿರ್ಣಯ ತಗೊಂಡಿದೆಯಲ್ಲ KRS ಪಕ್ಷ ವಿಡಿಯೋ ಮಾಡಬಾರ್ದು ಅಂತ, ಎಷ್ಟೋ ಜನ ಹಾಲು ಕುಡಿದಿರಲ್ಲ, ಹಾಲು ಕುಡಿಯೋಕೆ ಹೋಗ್ಬಿಡಿ. ನಾವು ನಮ್ಮ ಪ್ರಾಣನ ಒತ್ತೆ ಇಟ್ಟಾದ್ರೂ ಸಾರ್ವಜನಿಕರು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಪಾರ್ಟಿ ಕಟ್ಟಿರೋದು, ಆಯ್ತಾ? ನಮ್ಮ ಪ್ರಾಣನ ಪಣಕ್ಕಿಟ್ಟಾದ್ರೂ ಕೂಡ ಸಾರ್ವಜನಿಕರು ನ್ಯಾಯ ಕೊಟ್ಟೇ ಕೊಡ್ತೀವಿ ನಾವು KRS ಪಾರ್ಟಿಯವರು. ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಇಲ್ಲಿ ಬದಲಾವಣೆ ತರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು KRS ಪಾರ್ಟಿ ಕಟ್ಟಿರೋದು. ಇಲ್ಲ ನಿಮ್ಮೊಳಗೆ ನಾವು ಯಾವುದೋ ಒಂದು JDS ಅಲ್ಲೋ BJPಲೋ ಕಾಂಗ್ರೆಸ್ ಅಲ್ಲೋ ಕಾರ್ಯಕರ್ತರಾಗಿದ್ದು 500,000 ಇಸ್ಕೊಂಡು ಮನೆಗೆ ಹೋಗಿ ಮಲ್ಕತ್ತಿದ್ದು ಸಾಕು, ನನಗೆ ಹಾಕ್ಬೇಕು ಊರು ಸಾಬರಿ ಅಂತ. ಯಾವುದೇ ಕೇಸಿಗೆ ಇನ್ನೊಂದಕ್ಕೆ ಎದುರದೆ ಇನ್ನೊಬ್ಬ ಪ್ರಭಾವಿ ಇದ್ದಾನೆ ಅವ್ನ ಎದುರಕ್ಕಬಾರ್ದು, ಅವ್ನ ವಿರುದ್ಧವಾಗಿ ವಿಡಿಯೋ ಮಾಡಬಾರ್ದು ಅಂತ ಎದ್ರಿ ನಾವು ಬದುಕ್ತಾ ಇಲ್ಲ. ನಮಗೆ ಯಾರು ಇಲ್ಲ, ಅಣ್ತಂದಿರಿಲ್ಲ, ನಮ್ಗೆ ಎಲ್ರೂ ಒಂದೇ. ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ದೆ ವಿಡಿಯೋ ಮಾಡ್ತೀವಿ. ಅದು ಯಾರೇ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇನ್ನೊಂದು ಇಲಾಖೆ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು. ತುಮಕೂರು DCನೇ ಬಿಡಲಿಲ್ಲ ನಮ್ಮ ಇವರು, ನಮ್ಮ KRS ಪಕ್ಷದವರು ಒಬ್ರು ಇವ್ರನ್ನೇ ಬಿಡಲಿಲ್ಲ. ಯಾರನ್ನ? ಏನು ಜಡ್ಜಿನ ಕಾರ್ ಅಡ್ಡಾಕಿ, ಸ್ವಾಮಿ ಈ ದಿನ ಸಂಡೇ ಭಾನುವಾರ ಇದೆ, ಯಾಕೆ ಓಡಾಡ್ತಾ ಇದ್ರೆ ಕಾರಲ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಮಾಡಬಾರ್ದಾ? ಇದೆಲ್ಲ ಕೆಲಸಗಳು ಮಾಡಬೇಕಾಗಿದ್ದು ಸರ್ಕಾರ, ಈಗಿನ ಸರ್ಕಾರ ಇದನ್ನೆಲ್ಲ ಮಾಡಬೇಕಾಗಿತ್ತು. ಏನೇನು ಸರ್ಕಾರಗಳು ಅಕ್ಕಿ ಕದ್ದು ಮಾರ್ತಾ ಇರಲ್ಲ, ಅವ್ರುಗಳಿಗೆ ಅಕ್ಕಿ ಕದ್ದು ಮಾರದೇ ಇರೋ ರೀತಿ ನೀವು ನೋಡ್ಕೋಬೇಕಾಗಿತ್ತು, ನಾವಲ್ಲ, ಆಯ್ತಾ? ಏನು ಕೃಷ್ಣ ಬೈರೇಗೌಡರು ಹೋಗಿ ತಾಲೂಕು ಆಫೀಸ್ಗಳಲ್ಲಿ ವಿಡಿಯೋ ಮಾಡಿ ಯಾಕಪ್ಪ ಲೇಟಾಗಿ ಬಂದೆ, ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾರಲ್ಲ, ಅದು ನೀವು ಮಾಡಬೇಕಾಗಿದ್ದು, ನಾವಲ್ಲ. ನಾವು ಮಾಡ್ತಾ ಇದೀವಿ. ಸರ್ಕಾರಿ ಕೆಲಸಕ್ಕೆ ಬರ್ತಿರಲ್ಲ ಸರ್ಕಾರಿ ಅಧಿಕಾರಿಗಳು, ನೀವು ಸಮಯಕ್ಕೆ ಸರಿಯಾಗಿ ಬರಬೇಕಾಗಿತ್ತು. ನಾವು ಬಂದು ನಿಮ್ಮನ್ನು ಹೂ ಕೊಟ್ಟು ಲೇಟಾಗಿ ಬಂದಿರಾ ಅಂತ ಹೇಳಂತ ಅವಶ್ಯಕತೆ ಇರಲಿಲ್ಲ. ಹಂಗೆ ಸನ್ಮಾನ ಮಾಡ್ಬೇಕಾದ್ರೆ ಲಂಚ ಇಸ್ಕೊಂಡಿದ್ರೆ ನೀವು ಸನ್ಮಾನ ಮಾಡಿದ್ರೆ ಇನ್ನೇನ್ರಿ ಮಾಡ್ತಾರೆ? ನಾಚಿಕೆ ಆಗಬೇಕು. ಸಂಬಳ ತಗೊಂಡು ಇದು ಮಾಡಿ ಭಕ್ತರು ಬಡವ್ರ ರಕ್ತ ಹೀರೋದಲ್ದಲೇ ಅವರು ಲಂಚ ಬೇರೆ ನಿಮಗೆ. ಆ ಲಂಚ ತಗೊಂಡೆ ನೀವು ಸನ್ಮಾನ ಮಾಡಿದೆ ಇನ್ನೇನ್ರಿ ಮಾಡ್ಬೇಕು ನಿಮಗೆ? ಸನ್ಮಾನ ಮಾಡ್ತಾರೆ, ನಮ್ಗೆ ಕೆಟ್ಟವಾಗಿ ಬೈತಾರೆ, ಈ ಥರದ್ದೆಲ್ಲ ಮಾತುಗಳು. ನೀವು ಸರಿಯಾಗಿದ್ದೀರಿ, ಯಾಕೆ ಯಾರು ಏನು ಮಾಡಕ್ಕೆ ಬರ್ತಾರೆ? MLA MP ಗಳು, ಸ್ವಾಮಿ ನಿಮ್ಮ MLA MP ಗಳು ಆಸ್ತಿಗಳು ನೋಡ್ಬಿಟ್ರೆ ಅಸಹ್ಯ ಆಗ್ಬಿಡುತ್ತೆ. ಯಾವನಿಗೋಸ್ಕರ ಮಾಡ್ಕೊಂಡಿದ್ದೀರಾ ಅಷ್ಟೊಂದು ಆಸ್ತಿಗಳು? ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ತಿಂದು ಕೂದ್ರು ಕರಗಲ್ಲ, ಅಷ್ಟೊಂದು ಆಸ್ತಿಗಳು ಮಾಡ್ಕೊಂಡು ಸಾಯ್ತಾ ಇದ್ದೀರ ಒಬ್ಬೊಬ್ರು. ಆ ರಾಜೀವ್ಗೌಡನ ಬಂಧನ ಇಲ್ಲಿವರೆಗೂ ಆಗಿಲ್ಲ, ಕಾರ್ಮಿಕ ಕಿಟ್ ಹಗರಣ ಅದಾಗಿ 6 ತಿಂಗಳು ಮೇಲಾಯ್ತು, ಅವನ ಮೇಲೆ ಇನ್ನೂ ತನಿಖೆ ಆಗಿಲ್ಲ. ಕಾರ್ಮಿಕ ಕಿಟ್ ಹಗರಣ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳು IG DGP ಅವರು ಇಂಥ ಪ್ರಕರಣಗಳನ್ನ ಹಿಡಿದು ಮಾಡಿ, ಆಗ ಜನ ನಿಮಗೂ ಶಬಾಷ್ ಅಂತಾರೆ, ಆಯ್ತಾ? ಮೊನ್ನೆ ಯಾರು ಪೊಲೀಸ್ ಅಧಿಕಾರಿನೇ ಆ ಮಹಿಳೆಯರ ಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲೇ
ಆ ಕೆಟ್ಟದಾಗ ನಡ್ಕೊಂಡಿರ್ತಕ್ಕಂಥ ಫೋಟೋ ವಿಡಿಯೋ ವೈರಲ್ ಆಗಿದೆ, ಅವನ ಮೇಲೆ ಕ್ರಮ ತಗೊಳ್ಳಿ. ಅವನ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು KRS ಪಾರ್ಟಿ ಅವ್ರು ವಿಡಿಯೋ ಮಾಡ್ತಾರೆ, ಅವ್ರು ವಿಡಿಯೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಈ ಮೂಡ ಸೈಟ್ ಹಗರಣ, ನಮ್ಮ ಆಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರೇ ಮೂಡ ಸೈಟ್ ಹಗರಣದಲ್ಲಿ ಸಿಲುಕೊಂಡಿದ್ರು. ಅದು ಸರಿಯಾಗಿ ತನಿಖೆನೂ ಆಗಲಿಲ್ಲ, ಅದ್ರ ಬಗ್ಗೆ ಸರಿಯಾಗಿ ಕ್ರಮನೂ ತಗೊಳ್ಳಿಲ್ಲ. ಮರಳು ಮಾಫಿಯಾ, ದಿನೇ ದಿನೇ ಮರಳು ಮಾಫಿಯಾ ನಡೀತಿದೆ. ಅದನ್ನು ಹಿಡಿಯೋನು ಒಬ್ಬ ಅಧಿಕಾರಿ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ ಅಧಿಕಾರಿಗಳೆಲ್ಲ. ಬದುಕಿದ್ರೆ ಯಾರನ್ನಾರು ಹಿಡಿಯೋರು, ಹಂಗಾಗಿದೆ. ಅಬ್ಕಾರಿ ದಿನ ಬೆಳಿಗ್ಗೆ ಇದ್ರೆ ಬರೀ 8 ಗಂಟೆಗೆ ಬಾರ್ಗಳು ಓಪನ್ ಆಗಿದೆ, ಒಬ್ಬ ಅಧಿಕಾರಿ ಕೇಳೋನಿಲ್ಲ. ಅಬ್ಕಾರಿ ಮಿನಿಸ್ಟ್ರಿಂದ ಹಿಡಿದು ಅಬ್ಕಾರಿಲಿ ಇಂಥ ವ್ಯವಸ್ಥೆ ಒಳಗೆ ಬದುಕ್ತಾ ಇದ್ದು ಇಷ್ಟೆಲ್ಲ ಕೆಲಸಗಳನ್ನ ಮಾಡಬೇಕಾದವರು ಈಗಿರ್ತಕ್ಕಂಥ ಸರ್ಕಾರದವರು. ಅವ್ರು ಮಾಡದೇ ಇರ್ತಕ್ಕಂಥ ಕಾರಣಕ್ಕೆ ನಾವು ಮಾಡ್ತಾ ಇದೀವಿ. ನೀವೆಲ್ಲ ಇಷ್ಟೊಂದೆಲ್ಲ ಮಾಡಿದ್ರೆ ನಮಗೆಲ್ಲ ಅವಕಾಶ ಇರ್ತಾ ಇತ್ತು. ನಾವು ಯಾವ್ದಾದ್ರು ಒಂದು ಕಚೇರಿಗೆ ಹೋಗಿ ವಿಡಿಯೋ ಮಾಡಿ ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳಲಿಕ್ಕೆ ಅವಕಾಶ ಎಲ್ಲಿತ್ತು? ನೀವು ಯಾಕೆ ಲಂಚ ಇಸ್ಕೊಂಡ್ರಿ ಅಂತ ಕೇಳಲಿಕ್ಕೆ ಅವಕಾಶ ಎಲ್ಲಿತ್ತು? ಇದನ್ನೆಲ್ಲ ನೀವು ಮಾಡಿದ್ರೆ, ಸರಿಪಡಿಸಿದ್ರೆ ನಾವು ನಿಮ್ಮ ಕಚೇರಿಗಳಿಗೆ, ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ನೀವು 70-80 ವರ್ಷದಿಂದ ದುರಾಡಳಿತ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಆ ದುರಾಡಳಿತ ನೋಡಕ್ಕಾಗ್ದಲೇ, ಸಹಿಸಕ್ಕಾಗ್ದಲೇ ನಾವು KRS ಪಕ್ಷವನ್ನು ಕಟ್ಟಿ ಹೋರಾಡ್ತಾ ಇರೋದು. ನಾವು ಗೆಲ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ನಮ್ಮ ಪಕ್ಷಕ್ಕೆ. ಆದರೆ ಜನರಲ್ಲಿ ಅರಿವಂತೂ ಮೂಡಿಸ್ತೀವಿ. ಜನರಿಗೆ ಅಧಿಕಾರ ಅಂದ್ರೆ ಹಿಂಗಿರುತ್ತೆ, ಕೆಲಸ ಅಂದ್ರೆ ಹಿಂಗಿರುತ್ತೆ, ಈ ರೀತಿಯಾಗಿ ಹೋರಾಟಗಳಿರುತ್ತೆ, ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡ್ಬೋದು. ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೆಲ್ಲ ನಮ್ಗೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸಿದೆ, ನೀಟಾಗಿ ತಿಳಿಸಿದೆ. ಅಂದ್ರೆ ಅದು KRS ಪಾರ್ಟಿಯವರು. ಜನಗಳೇ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇದನ್ನೆಲ್ಲ ಯಾವುದೇ ಪಕ್ಷದವ್ರು ಹೇಳ್ಕೊಡ್ಲಿ, ಯಾಕೇಳಿ ಹೇಳ್ಕೊಟ್ರೆ ಎಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಿರೋ ಅಂತ, ಅವ್ರ ಮಕ್ಕಳು ಮೊಮ್ಮಕ್ಳಿಗೆ ಮಾಡಿರ್ತೀರ ಅಂತ ಆಸ್ತಿಗಳನ್ನ ಪ್ರಶ್ನೆ ಮಾಡ್ತೀರಾ ಅಂತ ಯಾವೊಬ್ಬನು ಹೇಳ್ಕೊಡ್ಲಿಲ್ಲ. ಅಯೋಗ್ಯರು ಬೇರೆ ಪಕ್ಷದವರು. ನಿಮ್ಗಳಿಗೆ ಎಲ್ಲಿ ಅವ್ರ ಮೇಲೆ ತಿರುಗಿ ಬೀಳ್ತೀರಾ ಅಂತ, ನಿಮಗೆ ಎಂಡ ಸರಾಯಿ ಇನ್ನೊಂದು ಕೂಡಿಸ್ಕೊಂಡು ಚೆನ್ನಾಗಿ ತಲೆ ಸವರ್ಕೊಂಡು ನಿಮ್ಮ ಹಿಂದ್ಗಡೆ ಓಡಾಡ್ತಾ ಇದ್ದಾರೆ. ನಾನು ಕೂಡ ಯಾವುದೋ ಒಂದು ಪಕ್ಷಕ್ಕೆ ದುಡ್ದವನೇ, ನಾನು ಹಂಗೆ ಇದ್ದೆ ಗುಲಾಮ್ನಾಗೆ. ಇವತ್ತು ಗುಲಾಮ್ನಾಗಿಲ್ಲ, ನಾನು ರಾಜನಾಗಬೇಕು ಅಂತಾನೆ ಆ ಪಕ್ಷಗಳಿಂದ ಆಚೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದೊಂದು ಪಕ್ಷಗಳು ಒಂದೊಂದು ಸಮಾವೇಶ ಮಾಡಕ್ಕೆ ಗೋಳಾಡ್ತಾ ಇದಾವೆ, ಪರ್ಚಾಡ್ತಾ ಇದಾವೆ. 500,000 ಕೊಟ್ಟು ದುಡ್ಡು ಕೊಟ್ಟು ಕರ್ಸ್ಕೊಂಡು ಸಮಾವೇಶಗಳನ್ನ ಮಾಡ್ತಾ ಇದಾವೆ. ಇಂಥ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ, ಈಗಿನ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ನೀವು ಮಾಡಿರ್ತಕ್ಕಂಥ ದುರಾಡಳಿತ. ನೀವು ಸರಿಯಾಗಿ ಆಡಳಿತ ಮಾಡಿದ್ದೀರಿ, ನಮ್ಮ ಪಕ್ಷ ಆಡಳಿತ ಮಾಡ್ತಾ ಇದೆ. ಈಗ ಆಡಳಿತದಲ್ಲಿ ಇರೋದೇ ನಮ್ಮ ಪಕ್ಷ ಅಂತ ಹೇಳ್ಕೊತೀವಿ. ಯಾಕೆ ಅಂದ್ರೆ ನಾವು ಒಂದು ಕರೆ, ಒಂದು ಮೆಸೇಜ್ ಹಾಕಿದ್ರೆ, ಇಂಥದ್ದು ಮಂಡ್ಯದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಹುಬ್ಳಿಲಿ ಇಂಥ ಕಾರ್ಯಕ್ರಮ ಇದೆ ಅಂದ್ರೆ ಸಾವಿರಾರು ಜನ, ಒಂದೇ ₹1 ಬಸ್ ಚಾರ್ಜಿಗೆ ದುಡ್ಡು ಕೊಡಲ್ಲ ನಾವು. ಸಾವಿರಾರು ಜನ ಹೆಂಗ್ ದಂಡಾಗಿ ಬರ್ತಾರೆ. ಏನಕ್ಕೋಸ್ಕರ ಬರ್ತಾ ಇದಾರೆ? ರೈಲ್ ಹತ್ತಿ, ಬಸ್ ಹತ್ತಿ, ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಏನಕ್ಕೋಸ್ಕರ ಬರ್ತಾ ಇದಾರೆ? ಕರ್ನಾಟಕ ರಾಜ್ಯವನ್ನ ಉತ್ತಮ ರೀತಿಯಲ್ಲಿ ಕಟ್ಟಬೇಕು ಅಂತ. ಯಾವನೋ ಪುಂಡ ಪೋಖ್ರಿ ಹಿಂದ್ಗಡೆ ಅಲ್ದಾಡ್ಕೊಂಡು ಹೋಗೋದಾಗಿದ್ರೆ ನಾವ್ ಯಾಕೆ ಈಗ ನಮ್ಮ ಪ್ರಾಣ ಒತ್ತೆ ಇಟ್ಟು ನಾವು ಹೋರಾಡ್ತಾ ಇದೀವಿ? KRS ಪಾರ್ಟಿಯವರು. ಕೆಲವರು ನಗು ಬರ್ಬೋದು, ನಾನು 90% ಜನ ನಮಗೆ ಪಾಸಿಟಿವ್ ಆಗಿ ಮೆಸೇಜ್ ಹಾಕ್ತಾರೆ. ಇನ್ನು 10% ಜನ ಅವ್ರು ಬಿಡಿ, ಅವರು ಅದು ಎಲ್ಲ ಗುಂಪಲ್ಲೂ ಇರ್ತಾರೆ. 10% ಜನ ಒಳ್ಳೇದಾಯ್ತು ನಿಮ್ಗೆ ಹಂಗೆ ಮಾಡಿದ್ದು KRS ಪಾರ್ಟಿ ಅವರಿಗೆ ವಿಡಿಯೋ ಮಾಡ್ದಂಗೆ ಅಂದ್ರು. ಈ ವಿಡಿಯೋ ಮಾಡೋದ್ರಿಂದ KRS ಪಾರ್ಟಿಗೆ ಹೋಗ್ಲಿ, KRS ಪಾರ್ಟಿಲಿ ಇರ್ತಕ್ಕಂಥವ್ರಿಗಾಗಲಿ ಒಂದೇ ₹1 ಮೈನಸ್ ಏನೂ ಇಲ್ಲ, ನಮಗೆ ಲಾಸ್ ಏನೂ ಇಲ್ಲ. ನಾಳೆ ಮತ್ತೆ ವಿಡಿಯೋ ಮಾಡ್ತೀವಿ. ಯಾರಿಗೋಸ್ಕರ? ಸಾರ್ವಜನಿಕರ ನಿಮಗೋಸ್ಕರ ನಾವು ವಿಡಿಯೋ ಮಾಡೋದು. ನೀವು ತಿಳ್ಕೊಳ್ಳಿ, ನೀವು ಪ್ರಶ್ನೆ ಮಾಡಲಿ, ನಮ್ಮಂತೆ ಆಗಲಿ, KRS ಪಕ್ಷದವ್ರ ಥರ ಆಗಲಿ, ನ್ಯಾಯ ಪಡ್ಕೊಳ್ಳಿ, ಒಂದೇ ₹1 ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊಳ್ಳಿ ಅಂತ. ನಾವು ನಿಜವಾಗ್ಲೂ ಹೇಳ್ತೀವಿ, ಯಾವುದೇ ಕಚೇರಿಗೆ ಹೋದ್ರು ಸ್ವಾಮಿ ಒಂದೇ ₹1 ಲಂಚ ಕೊಡಲ್ಲ. ಗೌರ್ಮೆಂಟ್ ಫೀಸ್ ಎಷ್ಟಿತ್ತು ರೆಸಿಪ್ಟ್ ಕೊಡ್ರಪ್ಪ ಅಂತೀವಿ. ಆ ರೆಸಿಪ್ಟಲ್ಲಿ ಏನಿದೆ ಆ ದುಡ್ಡು ಬಿಟ್ಟು ₹1 ಎಕ್ಸ್ಟ್ರಾ ಕೊಡಲ್ಲ. ಅವ್ನು ಯಾವನೇ ಆಗಿರಲಿ, ಅವನು ಎಂಥವನೇ ಆಗಿರಲಿ. ಇದೆಲ್ಲ ಶಕ್ತಿ ಯಾರು ತುಂಬಿದ್ದು? ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕದಿಂದ ಬಂದು ತುಂಬಬೇಕಾಗಿತ್ತಾ? ಇಲ್ಲಿರೋ MLA MP ಗಳಿಗೆ ಇದನ್ನು ಯಾವುದನ್ನು ಜನಗಳಿಗೆ ಅರಿವು ಮೂಡಿಸ್ಬೋದಾಯ್ತು, ಯಾಕೆ ಮೂಡಿಸ್ಲಿಲ್ಲ? ಜನಗಳು ಅರ್ಥ ಮಾಡಿಕೊಂಡು ಯಾರನ್ನು ಬೆಂಬಲಿಸ್ಬೇಕು, ಯಾರನ್ನು ಬೆಂಬಲಿಸಬಾರ್ದು ಯೋಚನೆ ಮಾಡಿ. ಇಲ್ಲ ಈಗ ವೈದ್ಯಕೀಯ ಮಾರಾಟ ಆಗೋಗಿದೆ, ಆಯ್ತಾ? ಏನು ವೈದ್ಯಕೀಯದಲ್ಲಿ ಬಿಡಿ, ಎಲ್ಲ ಮಾರಾಟವೇ. ಅದು ವಿದ್ಯಾಭ್ಯಾಸ ಮಾರಾಟವಾಗಿ ಹೋಗಿದೆ. ಒಂದೇ ಒಂದು ಬಸ್ಗಳು ಸರಿ ಇಲ್ಲ ಓಡಾಡ್ಲಿಕ್ಕೆ, ಆಯ್ತಾ? ಬಸ್ಗಳ ಪಾಪ ಈಗ ನೋಡಿದೆ, ಆ ಬಸ್ ಎಳೆಯೋಕ್ಕಾಗ್ತಿಲ್ಲ. ಮಕ್ಕಳು ಪಾಪ ಏನು ಡೋರಲ್ಲಿ ನೇತಾಡ್ತಾ ಇದ್ದಾವೆ. ನಿಮ್ಮ ಅಧಿಕಾರ ಅವಧಿ ಇಷ್ಟು ವರ್ಷ ಮಾಡಿದ್ದಕ್ಕೆ ಇದೇ ಸಾಧನೆ ನಿಮ್ದು. ಇಷ್ಟೆಲ್ಲ ಅವ್ಯವಹಾರ ಅಕ್ರಮಗಳಿದ್ರೂ DGP ಅವರೇ ನಮ್ಮ KRS ಪಾರ್ಟಿ ಮೇಲೆ ವಿಡಿಯೋ ಮಾಡೋದನ್ನ ತಡಿತೀವಿ ಅಂತ ಹೇಳ್ತಿರಲ್ವಾ? ನಾವು ಜೈಲಿಗೆ ಹೋಗಕ್ಕೆ ಆಲ್ರೆಡಿ ಸಿದ್ಧ ಇದೀವಿ ಸ್ವಾಮಿ. ನಾವೇನು ಯಾವುದು ಕೊಲೆ ದರೋಡೆ ಇನ್ನೊಂದು ಮಾಡಿಲ್ಲ, ಆಲ್ರೆಡಿ ಸಿದ್ಧ ಇದ್ದೀವಿ. ಯಾಕೇಳಿ? ನಾವು ಈ ಥರ ಎದುರುಕೊಂಡು ಹೇಡಿಗಳಾಗಿದ್ರೆ ನಾವು KRS ಪಕ್ಷಕ್ಕೆ ಬರ್ತಿರ್ಲಿಲ್ಲ. ಯಾವುದೋ JDS BJP ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೋ ಕಾರ್ಯಕರ್ತನಾಗಿ ಎಣ್ಣೆ ಹಂಚ್ಕೊಂಡು, ಅದು ಯಾವುದೋ ಇಂಥದ್ದು ಕ್ಯಾಲೆಂಡರ್ಗಳು ಹಂಚ್ಕೊಂಡು, ಸೀರೆ ಹಂಚ್ಕೊಂಡು ಅಲ್ಲೇ ಕಾಲ ಕಳೆದು ಬಿಡ್ತಿದ್ದು, ಕೊಡ್ತಕ್ಕಂಥ 500,000 ದುಡ್ಡು ಇಸ್ಕೊಂಡು.
KRS ಪಾರ್ಟಿಗೆ ಬಂದಿರತಕ್ಕಂಥದ್ದು ನಮ್ಮನ್ನೆಲ್ಲ ನಮ್ಮ ಜನಿಗೆ ಅನ್ಯಾಯ ಆದರೆ ನಾವು ಸಹಿಸೋದಿಲ್ಲ. KRS ಪಾರ್ಟಿಯವರು ನಮ್ಮ ಜನಗಳಿಗೆ ಏನೇ ತೊಂದರೆ ಆದರೂ ಆ ಜನಗಳ ಪರವಾಗಿ ನಮ್ಮ ಪಕ್ಷ ನಿಂತೇ ನಿಲ್ಲುತ್ತೆ. ಅದು ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಬಂದರು ಜನಗಳು ನಮ್ಮ ಪರವಾಗಿ ನಿಲ್ತಾರೋ ನಿಲ್ಲೋಲ್ಲೋ ನನಗಂತೂ ಗೊತ್ತಿಲ್ಲ. ನಾವು ಮಾತ್ರ ಜನಗಳ ಪರವಾಗಿ ನಮ್ಮ ಜೀವ ಇರೋ ತನಕ KRS ಪಕ್ಷ ನಿಲ್ಲುತ್ತೆ ಅಂತ ಹೇಳ್ತೀನಿ. ಕರ್ನಾಟಕದ ಜನರು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಅಂದರೆ ಇಲ್ಲಿ ಅರಿವಿಲ್ಲದೆ ಇರ್ತಕ್ಕಂಥ ತುಂಬ ಜನ ಇದ್ದಾರೆ, ಅವ್ರಿಗೆ ಅರಿವಾಗಲಿ ಅಂತ ಈ ವಿಡಿಯೋ ಮಾಡಿರೋದು. ಸ್ನೇಹಿತರೆ, ನಾವು ನಾಳೆನೂ ಕೂಡ ವಿಡಿಯೋ ಮಾಡ್ತೀವಿ ಸರ್ಕಾರಿ ಕಚೇರಿಗೆ ಹೋಗಿ. ಅದು ಎಷ್ಟು ಕೇಸ್ ಹಾಕ್ತೀರಾ ಹಾಕಿ, ಅದು ಎಷ್ಟು ಜೈಲುಗಳಿದ್ದಾವೆ ನಿಮ್ಮದು ನಾನು ನೋಡ್ತೀನಿ. ನಿಮಗೆ ಬಾಂಗ್ಲಾದೇಶದವನು ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ, ನಮ್ಮನ್ನು ಅರೆಸ್ಟ್ ಮಾಡ್ತೀವಿ KRS ಪಕ್ಷದವನ್ನ ಅಂತೆಲ್ಲ ಮಾಡಿ ನೋಡೇ ಬಿಡೋಣ. ಮಾಡಿ, ನಾವು ಏನಂತ ಮಾಡಬಾರ್ದು ಕೆಲಸ, ಜನಗಳಿಗೆ ಹೇಳಬಾರ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂತ ಅರೆಸ್ಟ್ ಮಾಡ್ತೀರಾ ಮಾಡಿ. ನಮ್ಮನ್ನು ಅರೆಸ್ಟ್ ಮಾಡಿದ ದಿವಸ ನಮ್ಮ ಪರವಾಗಿ ಜೈಲು ಮುಂಭಾಗ ಎಷ್ಟು 1000 ಜನ ಬರ್ತಾರೆ ಅಂತ ನಾವು ನೋಡ್ಬಿಡ್ತೀವಿ. ನಮ್ಮನ್ನು KRS ಪಾರ್ಟಿಯವ್ರನ್ನ ಅರೆಸ್ಟ್ ಮಾಡಿ ಒಂದು ವಾರ 15 ತಿಂಗಳು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಿಮ್ಮ ಜೈಲೊಳಗೆ ಇಟ್ಕೊಳ್ಳಿ. ನಮ್ಮನ್ನು ಹುಡುಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ಜನ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ KRS ಪಾರ್ಟಿಗೆ ಬೆಂಬಲ ಕೊಡೋ ಅಂಥವ್ರು, ಅವತ್ತು ನಿಮಗೆ ಗೊತ್ತಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲ ಹೀನಾಯವಾಗಿ ಸೋತು ನೋಡಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಯಾಕೆಂದ್ರೆ ಅರ್ಥ ಆಗಬೇಕು. ಈಗ DGP ಅವ್ರು ತಗೊಂಡಿರ್ತಕ್ಕಂಥ ಕ್ರಮ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗಬೇಕು. ಅದಕ್ಕೋಸ್ಕರ ಧನ್ಯವಾದಗಳು ಸ್ನೇಹಿತರೆ.